ಬಿಬಿಎಂಪಿಗೆ ಹೊಸ ಮೆರುಗು ನೀಡಿ ಸಿಲಿಕಾನ್ ಸಿಟಿಯನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಲು ಸಿದ್ಧತೆ ನಡೆದಿದೆ. ಈಗಾಗಲೇ ಪ್ರಾಧಿಕಾರ ರಚನೆ ಸಮಿತಿ ಮಹತ್ವದ ಸಭೆ ನಡೆಸಿ ಪಾಲಿಕೆ ವಿಂಗಡಣೆಯ ರೂಪುರೇಷೆಯನ್ನ ಮುಂದಿಟ್ಟಿದೆ. ಬೆಂಗಳೂರಲ್ಲಿ ಪಾಲಿಕೆ ವಿಂಗಡಣೆ ಕುರಿತು ಡಿಸಿಎಂ ಮೀಟಿಂಗ್. ಜನಸಂಖ್ಯೆಯನ್ನ ಗಮನದಲ್ಲಿ ಇಟ್ಕೊಂಡು ಪಾಲಿಕೆ ಭಾಗ. ಸಿಲಿಕಾನ್ ವ್ಯಾಲಿ ಎಂದೇ ಖ್ಯಾತಿ ಪಡೆದಿರುವ ಬೆಂಗಳೂರು ಗ್ರೇಟರ್ ಬೆಂಗಳೂರಾಗಿ ಬದಲಾಗಲು ಸಜ್ಜಾಗ್ತಿದೆ. ಸರ್ಕಾರ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಿದೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ರಚನೆ ಬಗ್ಗೆ ಸಭೆ ನಡೆಯಿತು. ಗೃಹ ಸಚಿವ ಪರಮೇಶ್ವರ್, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಸಮಿತಿ ಅಧ್ಯಕ್ಷ ರಿಜ್ವಾನ್ ಅರ್ಷದ್, ಬ್ರ್ಯಾಂಡ್ ಬೆಂಗಳೂರು ಸಮಿತಿ ಅಧ್ಯಕ್ಷ ಬಿಎಸ್ ಪಾಟೀಲ್, ಸದಸ್ಯ ರವಿಚಂದರ್ ಭಾಗಿಯಾಗಿದ್ರು. ಈ ವೇಳೆ ಪಾಲಿಕೆಯನ್ನ ಹೇಗೆ ವಿಂಗಡಿಸಬೇಕು ಅನ್ನೋದ್ರ ಬಗ್ಗೆ ಸಮಿತಿ ವರದಿ ನೀಡಿದ್ದು, ಜನಸಂಖ್ಯೆ ಪ್ರಮಾಣದ ಬಗ್ಗೆ ಚರ್ಚೆ ನಡೆಸಿದ ಡಿಕೆಶಿ ಅದಕ್ಕೆ ತಕ್ಕಂತೆ ಪಾಲಿಕೆ ವಿಭಾಗದ ಕುರಿತು ಒಲವು ತೋರಿದ್ದಾರೆ. ಮೂರು ಪಾಲಿಕೆ ನಿರ್ಮಾಣ ಮಾಡಿದ್ರೆ 20 ವರ್ಷದ ಬಳಿಕ ಪುನರ್ರಚನೆ ಮಾಡಬೇಕಾಗುತ್ತೆ. 5 ಪಾಲಿಕೆ ಮಾಡಿದ್ರೆ 50 ವರ್ಷಗಳ ಗುರಿ ಸಾಧಿಸಲು ಅನುಕೂಲವಾಗುತ್ತೆ ಎಂದು ಸಮಿತಿ ವರದಿಯನ್ನ ಮಂಡಿಸಿದೆ. ಇದರ ಜೊತೆಗೆ ಹಾಲಿ ಬಿಬಿಎಂಪಿ ವಾರ್ಡ್ ಅಲ್ಲದೆ ಹೊಸ ಪ್ರದೇಶಗಳು ಸಹ ಸೇರ್ಪಡೆ ಹಿನ್ನೆಲೆಯಲ್ಲಿ ಅಂತಿಮ ರೂಪುರೇಷೆ ಸಿದ್ಧಪಡಿಸಲು ಡಿಸಿಎಂ ಸೂಚನೆ ನೀಡಿದ್ದಾರೆ. ಇನ್ನು ವಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವಾರ್ಡ್ ವಿಂಗಡಣೆ ಮಾಡ್ತೀವಿ ಅಂತ ಡಿಕೆಶಿ ಹೇಳಿದ್ರು. ನಮ್ಮ ಆಫೀಸರ್ಸ್ಗೆ, ನಮ್ಮ ಕಮಿಟಿ ಚೇರ್ಮನ್ರಿಗೆ ಹೋಗಿ ಅಪೋಸಿಷನ್ ಲೀಡರ್ಗೂ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೀನಿ. ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀನಿ ನಾನು. ಅವರಾದ ಮೇಲೆ ನೆಕ್ಸ್ಟು ನಾನು ಕ್ಯಾಬಿನೆಟ್ಗೆ ಇಡ್ತೀನಿ. ಈಗ ಏನಿದೆ ಅದೇ ವ್ಯಾಪ್ತಿಲಿ ನಾವು ಅಳವಡಿಸ್ತೀವಿ. ಅದಾದಮೇಲೆ ಮುಂದಕ್ಕೆ ಏನು ಮಾಡಬೇಕು, ಮುಂದಕ್ಕೂ ಆ್ಯಡ್ ಮಾಡಲೇಬೇಕಾಗ್ತದೆ. ಈಗ ಸದ್ಯಕ್ಕೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ. ಬೆಂಗಳೂರು ಹೊಸ ಆಡಳಿತ ವ್ಯವಸ್ಥೆಗೆ ಸಿದ್ಧವಾಗ್ತಿದೆ. ನಗರದ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ, ಇಲ್ಲ ಒಂದು ಆಡಳಿತಾತ್ಮಕ ಪ್ರಯೋಗವಾಗುತ್ತಾ ಕಾದು ನೋಡಬೇಕು. ಸುನಿಲ್, ಟಿವಿ9 ಬೆಂಗಳೂರು.